ಕೇರಳದ ವಯನಾಡಲ್ಲಿ ಸಂಭವಿಸಿದಂಥ ದುರಂತದಲ್ಲಿ 3 ಮೃತಪಟ್ಟಿದ್ದಾರೆ, 5 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ನಿನ್ನೆಯಿಂದಲೂ ಕೂಡ ನಡೆಸಲಾಗ್ತಾ ಇದೆ. ಆದರೆ ದುರ್ಘಟನೆ ನಡೆದು ದುರಂತ ನಡೆದು 24 ಗಂಟೆ ಕಳೆಯಿತು. 5ರನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಶೋಧ ಕಾರ್ಯಾಚರಣೆ ಮುಂದುವರಿತಾನೇ ಇದೆ. ಮೃತಪಟ್ಟ 3 ಮತ್ತು ನಾಪತ್ತೆಯಾಗಿರುವಂಥ 5 ಹೊರ ರಾಜ್ಯದವರು, ಕೇರಳದ ಸ್ಥಳೀಯರಲ್ಲ. ಈ 5 ಮೃತಪಟ್ಟಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. 170ಕ್ಕೂ ಹೆಚ್ಚು NDRF ಟೀಮು ಹುಡುಕಾಟ ಮಾಡ್ತಾ ಇದೆ. ಆ ಮಣ್ಣಿನ ಅವಶೇಷದ ಅಡಿಯಲ್ಲಿ ಹುಡುಕೋದೇ ಸವಾಲು. ಎಲ್ಲಿದ್ದಾರೆ, ಏನಾದರೂ ಯಾವ ಕುರುಹು ಕೂಡ ಸಿಗ್ತಾ ಇಲ್ಲ. ಇದರ ಮಧ್ಯೆ ಮಳೆಯೂ ಬರ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಸ್ಥಳಕ್ಕೆ ಕೇರಳದ ಮುಖ್ಯಮಂತ್ರಿ ಕೆಲವೇ ಕ್ಷಣದಲ್ಲಿ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ದುರಂತ ನಡೆದಂಥ ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸುರಂಗ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿಗಾಗಿ ತೆಗೆಯಲಾಗಿದ್ದಂಥ ಮಣ್ಣನ್ನು ಒಂದೇ ಕಡೆ ರಾಶಿ ಹಾಕಲಾಗಿತ್ತು. ಆ ಮಣ್ಣು ಮೇಲ್ಭಾಗದಿಂದ ಕೆಳಗೆ ಬಿದ್ದಿದೆ ಅಥವಾ ಮಳೆಯ ರಭಸಕ್ಕೆ ಅದು ಕೆಳಗೆ ಬಂದಿದೆ. ಒಟ್ಟು 3 ಮೃತಪಟ್ಟಿರೋದು ಖಚಿತವಾಗಿದೆ. 5 ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರು ಕೂಡ ಉಳಿದಿರುವಂಥ ಸಾಧ್ಯತೆ ಕ್ಷೀಣ ಅಂತ ರಕ್ಷಣಾ ತಂಡಗಳು ಹೇಳ್ತಾ ಇದ್ದಾವೆ. ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿ. ಶೋಧ ಕಾರ್ಯಕ್ಕೆ ಮಳೆಯೂ ಕೂಡ ಅಡ್ಡಿಯಾಗ್ತಾ ಇದೆ. ಈ ಸುರಂಗ ಕಾಮಗಾರಿ ಸ್ಥಗಿತಕ್ಕೆ ಆದೇಶವನ್ನು ಕೊಡಲಾಗಿದೆ. ಮೃತಪಟ್ಟ ಕಾರ್ಮಿಕರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಕೇರಳ ಸರ್ಕಾರ ಘೋಷಣೆ ಮಾಡಿದೆ. ವಿಡಿ ಸತೀಶನ್ ಮೃತ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಸುರಂಗ ಮಾರ್ಗ 8 ಕಿಲೋಮೀಟರ್ 8.73 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ, ಜೋಡಿ ಸುರಂಗ ಮಾರ್ಗ. ಸದ್ಯ ಈ ಕಾಮಗಾರಿಯನ್ನ ನಿಲ್ಲಿಸೋದಕ್ಕೆ ಕೇರಳ ಸರ್ಕಾರ ಆದೇಶವನ್ನು ಮಾಡಿರು. ತನಿಖೆ ನಡೆಸಿ ಅಂತ ಅಮಿತ್ ಶಾ ಅವರಿಗೂ ಕೂಡ ವಿಡಿ ಸತೀಶನ್ ಅವರು ಮನವಿ ಮಾಡಿದ್ದಾರೆ. ವಿಡಿ ಸತೀಶನ್ ಅವರು ಮನವಿ ಮಾಡಿದ ಕಾರಣಕ್ಕಾಗಿ ತನಿಖೆಗೆ ಸೂಚನೆಯನ್ನ ಅಮಿತ್ ಶಾ ಅವರು ಕೂಡ ಕೊಟ್ಟಿದ್ದಾರೆ. ಈ ಸುರಂಗ ಮಾರ್ಗದ ಕಾಮಗಾರಿಗೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಸುಪ್ರೀಂ ಕೋರ್ಟ್ನ ಪರಿವೀಕ್ಷಣೆಯಡಿಯಲ್ಲಿ ಈ ಕಾಮಗಾರಿ ನಡೀತಾ ಇತ್ತು. ಸದ್ಯ ಅಲ್ಲಿ ದುರಂತ ಸಂಭವಿಸಿದೆ. ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥ ಕಂಪನಿಯ ನಿರ್ಲಕ್ಷ್ಯ ಕಾರಣ. ಪ್ರಾಕೃತಿಕ ವಿಕೋಪ ಅಲ್ಲ, ಇದು ಕಂಪನಿಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸುರಂಗ ಮಾರ್ಗದ ಕಾಮಗಾರಿಯನ್ನ ತಕ್ಷಣಕ್ಕೆ ನಿಲ್ಲಿಸಿ ಎನ್ನುವಂಥ ಸೂಚನೆಯನ್ನ ಕೇರಳದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.